ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇನ್ನೂ ಅದೆಷ್ಟು ಬಲಿಗಳು ಬೇಕೋ ಗೊತ್ತಿಲ್ಲ ನಿಜಕ್ಕೂ ಕೂಡ. ಅವಘಡಗಳು ಆದ ನಂತರ ಎಚ್ಚೆತ್ತುಕೊಳ್ಳುವಂತಹ ಅಧಿಕಾರಿಗಳು ಗ್ರಾಮದ ಮಧ್ಯದಲ್ಲೇ ಟ್ರಾನ್ಸ್ಫಾರ್ಮರ್ ನೆಲಕ್ಕೆ ಚಾಚ್ಕೊಂಡಿದೆ. ಪ್ರತಿದಿನ ಶಾಲಾ ಮಕ್ಕಳು ಅಕ್ಕಪಕ್ಕದಲ್ಲೇ ಓಡಾಡ್ತಾರೆ. ಅನಾಹುತಕ್ಕೆ ಇದು ದಾರಿ ಮಾಡಿಕೊಡುವಂಗೆ ಕಾಣಿಸ್ತಾ ಇದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಘಟ್ಟಹಳ್ಳಿಯ ಸರ್ಕಲ್ನಲ್ಲಿರೋ ಟ್ರಾನ್ಸ್ಫಾರ್ಮರ್ ಇದು. ಕಳೆದ ಹಲವಾರು ವರ್ಷದಿಂದ ಹೀಗೆ ನೆಲಕ್ಕೆ ಚಾಚ್ಕೊಂಡಿದೆ. ಟ್ರಾನ್ಸ್ಫಾರ್ಮರ್ನಿಂದ ತಂತಿಗಳೆಲ್ಲ ಕಿತ್ತು ಹೋಗ್ತಾ ಇದೆ. ಇದೇ ಜಾಗದಲ್ಲಿ ಗ್ರಾಮಸ್ಥರು, ಮಕ್ಕಳು ಎಲ್ಲರೂ ಕೂಡ ಓಡಾಡಬೇಕು. ಟ್ರಾನ್ಸ್ಫಾರ್ಮರ್ಗೆ ಹೊಂದ್ಕೊಂಡಂಗೆ ಬೇಕರಿ ಕೂಡ ಇದೆ. ಇದೇ ರಸ್ತೆ ಓಡಾಡೋ ಬೆಸ್ಕಾಂ ಅಧಿಕಾರಿಗಳು ನೋಡಿದ್ರು ನೋಡಿಲ್ವೇನೋ ಅನ್ನೋ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ. ಅದೇ ಸರ್, ಇಲ್ಲಿ ಟ್ರಾನ್ಸ್ಫಾರ್ಮರ್ ಅನ್ನೋದು ಕೆಳಗಡೆ ಇಟ್ಟಿದ್ದಾರೆ, ಎಲ್ಲ ಕೆಳಗಡೆನೇ ಇಟ್ಟವ್ರೆ. ಅದರಿಂದ ಭಾಳ ಜನಕ್ಕೆ ತೊಂದರೆ ಆಗ್ತೈತೆ. ಏನು ಅದಕ್ಕೆ ಆ ಥರ ಪಿತರ ಏನೂ ಇಲ್ಲ. ಪಕ್ಕದಲ್ಲಿ ಸ್ಕೂಲ್ ಇದೆ, ಈ ಕಡೆ ಬೇಕ್ರಿ ಇದೆ, ಈ ಕಡೆ ಅಂಗಡಿಗಳಿದೆ, ಎಲ್ಲ ಸರ್ಕಲ್ ಇದು. ಪಬ್ಲಿಕ್ ಬರೋ ಜನ ಓಡಾಡೋ ಜಾಗದಲ್ಲಿ ಈ ಥರ ಅನಾಹುತಗಳಾಗ್ತೈತೆ. ಕೈಗೆ ಸಿಗ್ತೈತೆ ಸರ್. ಏನಿಲ್ಲ, ಹಿಂಗೆ ಯಾರೋ ಹುಡುಗರು ಓಡಿಸ್ಕೊಂಡು ಓಡಿ ಬಂದರೆ, ಯಾರನ್ನ ಸಡನ್ಲಿ ಹಿಂಗೆ ಓಡಿ ಬಂದರೆ ಅದಕ್ಕೆ ಫುಲ್ ಟಚ್ ಆಗ್ತೈತೆ. ಆ ಮರದಲ್ಲಿದೆ, ಓಡಿ ಬಂದು ಬಿದ್ದೋಗ್ಬಿಟ್ರೆ ಅಲ್ಲೇ ಅಷ್ಟೇ. ಇಲ್ಲೇ ಬರ್ತಾರೆ ಲೈನ್ಮನ್ಗಳು, ಇಲ್ಲೇ ಪಬ್ಲಿಕ್ಕಲ್ಲೇ ಇಲ್ಲೇ ನಿಲ್ಸ್ಕೊಂಡು ಇಲ್ಲೇ ಇರ್ತಾರೆ. ಇಲ್ಲೇ ಟೀ ಕಾಫಿ ಕುಡ್ಕೊಂಡು ಹೋಗ್ತಾರೆ. ಎಲ್ಲ ಜನಸಾಮಾನ್ಯರು ಎಲ್ಲ ಬರ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರೇ ಇಲ್ಲ. ನಾವು ಏನಾದರೂ ಕ್ರಿಕೆಟ್ ಆಡ್ತಿರ್ತೀವಿ, ಬಾಲ್ ಬಿತ್ತಂದರೆ ಮಿಸ್ ಆಗಿ ಯಾರಾದರೂ ಎತ್ಕೊಳಕ್ಕೆ ಹೋದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತಂದ್ರೂ ಜೀವಾಗೆ ಅಪಾಯ ಆಗ್ಬೋದು. ಅದಕ್ಕೆ ನಮಗೊಂದು ಗೌರ್ಮೆಂಟ್ ರಿಕ್ವೆಸ್ಟ್ ಇದೀನಿ, ಸ್ವಲ್ಪ ಮೇಲೆ ಎತ್ತಕ್ಕೆ. ಪಕ್ಕದಲ್ಲಿ ಬೇಕ್ರಿ ಇದೆ, ಮಕ್ಳು ಯಾರಾದರೂ ಬಂದು ಜಸ್ಟ್ ಹಿಂಗೆ ಹೋದ್ರಂದ್ರೆ ಇದಾಗುತ್ತೆ, ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ ಸರ್. ಅದು ಸುಮಾರು 2 ವರ್ಷದಿಂದ ಹಿಂಗೆ ಇದೆ. ನಮ್ಮ ಗ್ರಾಮಸ್ಥರು ಯಾರೂ, ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ಬೆಸ್ಕಾಂ ಅಧಿಕಾರಿಗಳು ಕೇರ್ ಮಾಡ್ತಾ ಇಲ್ಲ ಸರ್. ನಾವು